ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಷಿತಾ ಲಕ್ಷ್ಮೀಶ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ತೋಟದ ದೇವ್ರು ಮಾಡ್ತಾ ಇದ್ದೀವಿ. ಮಿಸ್ ಮುನಿಯಪ್ಪ ಎಲ್ರಿಗೂ ಗೊತ್ತಿರುತ್ತೆ. ನಮ್ಮ ಹಳ್ಳಿ ಸೈಡ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ತೋಟದ ದೇವ್ರು ಅಂದ್ರೆ ಏನು, ಮುನಿಯಪ್ಪ ಅಂದ್ರೆ ಏನು. ಎಲ್ಲರೂ ಪ್ರತಿ ವರ್ಷನೂ ಮಾಡ್ತಾರೆ. ಆಲ್ಮೋಸ್ಟ್ ನಮ್ಮೂರಲ್ಲೂ ಎಲ್ಲ ಜನನು ಮಾಡ್ತಾರೆ. ಎಲ್ಲರೂ ಕರೆಸಿ ವರ್ಷಕ್ಕೊಂದ್ಸತಿನಾದ್ರೂ ಅವ್ರ ಕೈಲಾಗೋಷ್ಟು ಜನಕ್ಕೆ ಊಟ ಹಾಕ್ಸ್ತಾರೆ. ಅಂದರೆ ನಾನ್ ವೆಜ್ ಮಾಡೋರು ನಾನ್ ವೆಜ್ ಮಾಡ್ತಾರೆ, ವೆಜ್ ಮಾಡೋರು ವೆಜ್ ಮಾಡ್ತಾರೆ. ನಾವಂತೂ ಪ್ಯೂರ್ ವೆಜ್ಜು. ಪ್ರತಿ ವರ್ಷನೂ ನಾವು ಪೂಜೆ ಮಾಡಿ ನಮ್ಮ ಕೈಲಾಗೋಷ್ಟು ಜನಕ್ಕೆ ಊಟ ಹಾಕಿಸ್ಬೇಕು. ಅದೊಂದು ಪದ್ಧತಿ ಅವಾಗ್ಲಿಂದ ನಡ್ಸ್ಕೊಂಬಂದಿದ್ದಾರೆ, ಹಂಗೆ ಮಾಡ್ತಿದ್ದಾರೆ. ನಾವು ವರ್ಷಕ್ಕೊಂದ್ಸಲ ಪೂಜೆ ಮಾಡಿ ಹಿಂಗೆ ಸ್ವಲ್ಪ ಜನಕ್ಕೆ ಊಟ ಹಾಕಿಸ್ತೀವಿ. ವೆಜ್ ಊಟ. ಆ್ಯಂಡ್ ನೆಕ್ಸ್ಟ್ ನಮ್ಮಪ್ಪ ಪ್ರತಿ ವರ್ಷನೂ ಅವರೇ ಪ್ರಸಾದ ಮಾಡ್ತಾರೆ, ಸಜ್ಜಿಗೆ ಮತ್ತು ಮೊಸರನ್ನ ಮಾಡ್ತಾರೆ. ನಾನು ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ. ವರ್ಷಕ್ಕೊಂದ್ಸತಿ ಕಿಚನ್ಗೆ ಎಂಟ್ರಿ ಕೊಡ್ತಾರೆ. ಬೇರೆ ಟೈಮಲ್ಲಂತೂ ಒಂಚೂರು ಹೆಲ್ಪ್ ಮಾಡಲ್ಲ. ಈ ಟೈಮಲ್ಲಿ ಅವರೇ ಮಾಡ್ತಾರೆ. ಪೂಜೆಗೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ರು. ಇನ್ನು ನೈವೇದ್ಯ ಒಂದು ಬಾಕಿ ಇತ್ತು. ನೈವೇದ್ಯನೂ ಎಲ್ಲ ಕಂಪ್ಲೀಟ್ ಆದಮೇಲೆ ಪೂಜೆ ಸ್ಟಾರ್ಟ್ ಮಾಡಿ ಇಲ್ಲೇ ನಾವು ಪೂಜಿಸೋದು ತೋಟದ ದೇವರು ಅಂದರೆ ಮೀನ್ಸ್ ಮುನಿಯಪ್ಪ. ಆ ತಿಂದಿಂದನೇ ನಮ್ಮ ಅಣ್ಣ ಚಪ್ರ ಹಾಕಿ ಸುಣ್ಣ ಹೊಡೆದು ಎಲ್ಲ ರೆಡಿ ಮಾಡಿದ್ದ. ಈಗ ಮಾರ್ನಿಂಗು ಅಷ್ಟೇ ಎಲ್ಲ ನೀಟಾಗಿ ಹೂವು ಮುಡಿಸಿ ಎಲ್ಲ ಅಂದರೆ ಇಲ್ಲಿ ಊರೊಳಗಡೆ ಇರೋ ನಮ್ಮ ದೊಡ್ಡಪ್ಪ ಅವರು ಎಲ್ಲ ತೊಗೊಂಬಂದು ಕೊಡ್ತಾರೆ. ಪೂಜೆದು ಅದು ಎಲ್ಲ ರೆಡಿ ಮಾಡಿದ್ದ ನಮ್ಮ ಅಣ್ಣ. ಅವೆಲ್ಲ ಆನ್ ಮಾಡಿದ್ನಲ್ರಪ್ಪ. ಅಷ್ಟೇ ಯಾಕ್ರಪ್ಪ ಆಫ್ ಆಯ್ತೇನ್ರ? ಆಫ್ ಮಾಡಿ. ಅದೇ ರೆಡ್ ಬಟನ್. ಇನ್ನೊಂದ್ಸತಿ ಅರ್ಶಿನ ನಮ್ಮ ಅಜ್ಜಿದ ಏನಿಲ್ಲ ಶಿಸ್ತು. ಅಮ್ಮಕ್ಕೆ ಪರಂಗೆ ನೆರ್ಕೊಂಡು ಕುಂತೈತಿ. ಆಯ್ ಮಾಡಜ್ಜಿ. ನೀವು ಬಂದಿದ್ದೀರಾ? ಇದ್ರೊಳಗೆ ನೀವು ಬಂದಿದ್ದೀರಾ? ಎಲ್ಲ ಒಂದೊಂದು ಕೆಲಸ ಮಾಡ್ತಿದ್ರೆ ಎಷ್ಟು ಬೇಗ ಸಾಗುತ್ತಲ್ವಾ. ಹಾಗೇನೆ ಇಲ್ಲಿ ಅಡುಗೆ ಮೇಯ್ನ್ ಭಟ್ರು ಬಂದ್ಬಿಟ್ಟು ನಮ್ಮಮ್ಮ ಮತ್ತು ಪ್ರಕಾಶ್ ಅಣ್ಣ ಇಬ್ಬರು ಸೇರಿಕೊಂಡು ಅವರಿಗೆ ಮೇಯ್ನ್ ಹೆಲ್ಪರ್ ಇರ್ತಾರಲ್ಲ ಅವ್ರ ಸೈಡ್ ಹೆಲ್ಪರ್ ಅವರು ಹೆಲ್ಪ್ ಮಾಡ್ತಿದ್ರು. ಮೇಯ್ನ್ ಭಟ್ರು ಬಂದ್ಬಿಟ್ಟು ಅವರಿಬ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾವು ಟೇಬಲ್ ಚೇರು ನಾವೇ ಓನಾಗಿ ಪರ್ಚೇಸ್ ಮಾಡಿಬಿಟ್ಟು ಯಾರು ಕೆಳಗಡೆ ಕೂರೋರಿಲ್ಲ, ಕೂರೋಕ್ಕೂ ಆಗಲ್ಲ. ಹಾಗಾಗಿ ಒಂದು 100 ಒಳಗಡೆ ಅಲ್ವಾ, 100 ಪೀಪಲ್ಸ್ ಒಳಗಡೆ ಅಲ್ವಾ, ಹಾಗಾಗಿ ನಾವು 20 ಮ್ಯಾಕ್ಸಿಮಮ್ ಅಂದರೂ 20 ಮೆಂಬರ್ಸ್ ಒಂದ್ಸತಿ ಕೂರ್ಬೋದು. ಹಾಗಾಗಿ ಅಷ್ಟು ತರಿಸಿದ್ದಾರೆ, ಹೇಳಿ ಮಾಡಿಸಿರೋದು. ಆ್ಯಂಡ್ ಒಂದು ಕಡೆ ಅಡುಗೆ ರೆಡಿ ಆಗ್ತಿತ್ತು, ಒಂದು ಕಡೆ ಪೂಜೆಗೆಲ್ಲ ರೆಡಿ ಮಾಡ್ತಿದ್ರು ಅಪ್ಪ ಮಗ ಸೇರಿಕೊಂಡು. ನಮ್ಮ ಅಪ್ಪ ಮತ್ತು ನಮ್ಮ ಅಣ್ಣ ಅವರಿಬ್ರದ್ದು ಪೂಜೆದು. ಇನ್ನು ನಮ್ಮ ಅಣ್ಣ ಇಲ್ಲೆಲ್ಲ ಪೂಜೆಗೆ ರೆಡಿ ಮಾಡ್ಕೊತಿದ್ರೆ, ಅಪ್ಪ ಎಲ್ಲ ಒಳಗಡೆ ನಮ್ಮ ಮನೆ ದೇವರು ಆಂಜನೇಯಂಗೆಲ್ಲ ಪೂಜೆಗೆ ರೆಡಿ ಮಾಡ್ಕೊತಿದ್ರು. ಇಲ್ಲಿ ನಮ್ಮ ಅಣ್ಣ ಪೂಜೆ ಮಾಡ್ತಾನೆ, ಅಲ್ಲಿ ನಮ್ಮಪ್ಪ ಪೂಜೆ ಮಾಡ್ತಾರೆ. ಇಲ್ಲಿ ಅಂತ ಏನಿಲ್ಲ, 2 ತವು ಪೂಜೆ ಆಗಬೇಕಲ್ಲ, ಹಾಗಾಗಿ 2 ತವೂ ಇಬ್ಬರು ಮಾಡ್ತಾರೆ.
ಮನೆ ಪೂಜೆ ತೋಟದ ಪೂಜೆ ಎಲ್ಲ ಮುಗಿಸೋಷ್ಟಕ್ಕೆ ತಿಂಡಿ ಟೈಮ್ ಬಂತು. ತಿಂಡಿ ಬಿಡಕ್ಕಾಗುತ್ತಾ? ಅದಕ್ಕೆ ಎಲ್ಲ ತಿಂಡಿಗೆ ನಮ್ಮ ಆಂಟಿ ಮತ್ತೆ ನಮ್ಮಮ್ಮ ಎಲ್ಲ ಪುಳಿಯೋಗರೆ ಗೊಜ್ಜು ಮಾಡಿದ್ರಲ್ಲ. ನಮ್ಮಮ್ಮ ನೆನೆ ತಿಂದಿನ ದಿನ ನೈಟೇನೆ ಗೊಜ್ಜು ಮಾಡಿ ಇಟ್ಬಿಡ್ತಾರೆ. ಯಾಕಂದ್ರೆ ಮಾರ್ನಿಂಗ್ ಗೊಜ್ಜು ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗೋಗ್ಬಿಡುತ್ತೆ. ಎಷ್ಟು ಐಟಮ್ ಮಾಡಬೇಕು ಗೈಸ್, ಅದಕ್ಕೋಸ್ಕರನೇ ತಿಂದಿನ ದಿನನೇ ಗೊಜ್ಜು ಮಾಡಿ ಇಟ್ಬಿಡುತ್ತೆ ನಮ್ಮಮ್ಮ. ಹಂಗಾಗಿ ಮಾರ್ನಿಂಗ್ ತಿಂಡಿಗೂ ಆಗುತ್ತೆ, ಆಫ್ಟರ್ನೂನ್ ಊಟಕ್ಕೂ ಆಗುತ್ತೆ ಅಂತ ಮುಂಚೆನೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಟ್ಟಿರುತ್ತೆ ನಮ್ಮಮ್ಮ. ಏನೇನ್ ಮಾಡ್ಬೇಕು ಅಲ್ಲ. 3 days ಬ್ಯಾಕೇನೆ ಎಷ್ಟೆಲ್ಲ ಕೆಲಸ ಇರುತ್ತೆ ನಿಜ. ಈ ಸತಿ ನಾನ್ ಕೆಲಸ ಮಾಡಿದ್ದೀನಿ. ಎಷ್ಟು ಆ ಸಜ್ಜದಿಂದ ಎಲ್ಲ ಪಾತ್ರೆ ತಕೊಂಡ್ ಕೊಟ್ಟಿದ್ದೀನಿ, ಪಾತ್ರೆ ವಾಶ್ ಮಾಡಿದ್ದೀನಿ, ಅದಕ್ಕೆ ನೀರ್ ಫಿಲ್ ಮಾಡಿರೋದೆಷ್ಟು. ತುಂಬಾ ಕೆಲ್ಸ ನಿಜ. ನನ್ ಕೈಲಂತೂ ನಾನು ಒಬ್ಳು ಮಾಡ್ಬೇಕು ಅಂತ ಅಂದ್ರೆ ಇಷ್ಟೆಲ್ಲ ನಾನ್ ಮಾಡ್ತಾನೆ ಇರ್ಲಿಲ್ಲ. ನಮ್ಮ ಅಮ್ಮಂಗ್ ಅಷ್ಟು ಪೇಶನ್ಸ್ ಐತೆ, ನನ್ಗಂತೂ ಒಂಚೂರು ಪೇಶನ್ಸ್ ಇಲ್ಲ. ನೀನು ಬಾರ ಕೂತ್ಕೋ, ನಾನು ಬಡಿಸ್ತೀನಿ ಬಾರ. ನಿಂಗೆ ಏನು ಬೇಕು ಪರಿಣಿತ? ಅನ್ನ, ವೈಟ್ ರೈಸು, ಬಿಳಿ ಬಿಳಿ ಅನ್ನ ಬೇಡವಾ? ಬಿಳಿ ಅನ್ನನೋ ತಿಂಡಿ ಎಲ್ಲ ಮುಗಿಸಿ ಆಫ್ಟರ್ನೂನ್ ಊಟಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂತಿದ್ರು ಗೈಸ್. ಅಲ್ಲ ನಮ್ಮಮ್ಮ ನನ್ಗೆ ಎಷ್ಟ್ ಚೆನ್ನಾಗ್ ಅಡ್ಗೆ ಬರುತ್ತೆ ಅಂತ ಅನ್ಕೊಂಡು ಒಗ್ಗರಣೆ ಹಾಕೊಂಬ ಅಂತ ಕಳ್ಸೈತೆ. ನನ್ಗಂತೂ ಹೆಂಗ್ ಹಾಕ್ಬೇಕು ಅಂತಾನೂ ಗೊತ್ತಿಲ್ಲ. ನಮ್ಮ ಆಂಟಿನ ಕರ್ಕೊಂಡು ಹಾಕ್ತಾ ಇದ್ದೀನಿ ಒಗ್ಗರಣೆ. ಅದು ಹೆಸರು ಬೇಳೆಗೆ ಪ್ಲಸ್ ಮೊಸರನ್ನಕ್ಕೆ ಒಗ್ಗರಣೆ ಹಾಕೊಂಬ ಅಂತ ಹೇಳಿದ್ದಾರೆ. ಮಾಡ್ಕೊಂಡು ಹೋಗು ಬೇಡ ಅಂತ ಅವಾಗಲೇ ಕಳಿಸ್ಬಿಟ್ಟು ನನಗೆ ಗೊತ್ತಿಲ್ಲ ಏನೆಲ್ಲ ಮಾಡ್ಕೊಂಡು ಹೋಗು ಅಂತ. ಕಾಯಿಲೆ ಎಣ್ಣೆ ಕಾಯಿಲೆ 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 ಏನಂತೀವಿ ಫಸ್ಟ್ ಸಾಸಿವೆ ಹಾಕಿ ಸೊಪ್ಪು ಅದ ಆಮೇಲೆ ಜೀರಿಗೆ ಕಡಲೆಬೇಳೆನ. ನಮ್ಮ ಆಂಟಿ ಹತ್ರ ಹೇಳಿಸ್ಕೊಂಡು ಒಗ್ಗರಣೆ ಹಾಕಿ ಕೊಟ್ಟೆ ಗಾಯ್ಸ್. ನಾವಂದ್ರೆ ಸುಮ್ನೆನಾ, ಎಷ್ಟು ಚೆನ್ನಾಗಿ ಬಂದಿತ್ತು. ಲಿಟ್ರಲಿ ಮೊಸರನ್ನೂ ಚೆನ್ನಾಗೈತೆ, ಹೆಸರು ಬೇಳೆನೂ ಚೆನ್ನಾಗೈತೆ ಅಂತ ಅಂದ್ರು. ಬಟ್ ಒಗ್ಗರಣೆ ನನಗೆ ನಿಜ ಹಾಕಕ್ ನನಗೆ ಬರಲ್ಲ. ಆದ್ರೂ ಹೇಳಿಸ್ಕೊಂಡು ಮಾಡಿದ್ದೀನಲ್ಲ, ಒಂಚೂರು ಏನು ಸೀಸಿರ್ಲಿಲ್ಲ ನಾನು. 12ಗೆಲ್ಲ ಆಲ್ಮೋಸ್ಟ್ ಏನು ಎಲ್ಲ ಅಡುಗೆನೂ ರೆಡಿ ಇತ್ತು ಗೈಸ್. ಹಪ್ಳ ಒಂದು ಕರಿತಿದ್ರು, ಹಪ್ಳ ತಿನ್ಕೊಂಡು ಪೋಸ್ ಕೊಡ್ತಿದ್ದಾರೆ ನಮ್ಮ ಪ್ರಕಾಶಣ್ಣ ಮತ್ತೆ ನಮ್ಮಣ್ಣ. ಇನ್ನು ನೆಕ್ಸ್ಟ್ ಎಲ್ಲದಕ್ಕೂ ಫಿಲ್ ಮಾಡ್ತಿದ್ರು. ಫಿಲ್ ಮಾಡಕ್ಕೆ ಇಲ್ಲೆಲ್ಲ ವಾಶ್ ಮಾಡಿಕೊಂಡು ಬಾಳೆ ಎಲೆ ಎಲ್ಲ ವಾಶ್ ಮಾಡ್ತಿದ್ರು ನಮ್ಮ ದೊಡ್ಡಮ್ಮ, ನಮ್ಮ ಆಂಟಿ, ಇನ್ನೊಬ್ರು ಆಂಟಿ ಎಲ್ಲ. ಇಲ್ಲಿ ಎಲ್ಲ ಮೀಟಿಂಗ್ ನಡೀತಿತ್ತು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಏನೇನು ಡಿಶಸ್ ಮಾಡಿದ್ದಾರೆ ಅಂತ ಅಂದರೆ ವೈಟ್ ರೈಸ್ ಆ್ಯಂಡ್ ಪುಳಿಯೋಗರೆ, ಹಪ್ಳ ನೋಡಿ ಗೈಸ್ ಹೆಂಗ್ ಕರ್ದಿ ಹಾಕಿದ್ದಾರೆ, ಹೆಸರು ಬೇಳೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಪಾಯಸ, ಅದು ನೆಕ್ಸ್ಟ್ ಸಾಂಬಾರ್ ಮಾತ್ರ ಸಖತ್ತಾಗಿತ್ತು ಗೈಸ್. ಮತ್ತೆ ಮೊಸರು ಅದಕ್ಕೆ ದ್ರಾಕ್ಷಿ ಎಲ್ಲ ಹಾಕಿದ್ರು. ಗೊಜ್ಜು ಖಾಲಿನೇ ಆಗೋಗ್ಬಿಟ್ಟಿತ್ತು, ಬಟ್ ಎಲ್ಲರಿಗೂ ಕರೆಕ್ಟಾಗಿ ಆಯಿತು. ಇಷ್ಟೆಲ್ಲ ಡಿಶಸ್, ಖಾರ ಬೂಂದಿ ಆ್ಯಂಡ್ ಸಿಹಿ ಬೂಂದಿ ಪ್ಲಸ್ ತುಪ್ಪ ಎಲ್ಲ ಸೇರಿಸಿ ಇಷ್ಟು ಒಂದು 10 to 12 ಡಿಶಸ್ ಇತ್ತು ಗೈಸ್. ಅಷ್ಟಿತ್ತು ಎಲ್ಲ. ಪಾಪ ಇವರೇ ಸೇರ್ಕೊಂಡು ಮಾಡಿದ್ದಾರೆ. ಮೇಯ್ನ್ ಹೇಳಿದ್ನಲ್ಲ, ಮೇಯ್ನ್ ನಮ್ಮ ಆಂಟಿ ಮತ್ತೆ ಕಲಾಗ್ ಮಾಡಿದ್ರು. ಬಂದವ್ರಿಗೆಲ್ಲ ಊಟ ಬಡಿಸ್ಬಿಟ್ಟು ಆಮೇಲೆ ನಾನು ಊಟ ಮಾಡಿದೆ. ಆ್ಯಂಡ್ ನೆಕ್ಸ್ಟು ಎಲ್ಲ ಒಂದು 80+ ಆಗಿದ್ರು ಗೈಸ್. ಯಾಕಂದರೆ ಇನ್ನೂ 20 to 25 ಮೆಂಬರ್ಸ್ ಮಿಸ್ ಆಗಿದ್ರು. ಅವತ್ತಿನ್ನ ಸಮ್ ಪ್ರೋಗ್ರಾಮ್ಸ್ ಇತ್ತು, ಹಾಗಾಗಿ ಯಾರೂ ಬಂದಿರಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಅದೆಲ್ಲ ಕಂಪ್ಲೀಟ್ ಮಾಡಿ ನಮ್ಮಮ್ಮ ಟೀ ಇಟ್ಕೊಂಡು ಕೊಟ್ಟರು, ಎಲ್ರಿಗೂ ಕೊಡು ಅಂತ ಅಂದ್ಬಿಟ್ಟು. ಅಂದರೆ ಮೀನ್ಸ್ ಇರೋರು ಮಾತ್ರ, ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆ ಕೊಡು ಅಂತ ಕೊಟ್ಟರು. ಅಣ್ಣ ಸೂಪರ್ ಅಂತ ಕುಡಿತಿದ್ರು. ಮುಂದಿನ ವರ್ಷಕ್ಕೆ ಮುನಿಯಪ್ಪನ್ ಮಾಡ್ದಾಗ ಕಾಣೋಕ್ ನೀನೇ ತಾಂಬ. ಆಮೇಲೆ ನಾಗರಿಗೆ ಎಲ್ರದ್ದು ಊಟ ಆಗಿ ಎಲ್ರೂ ಹೋಗಾದ್ಮೇಲೆ ನಮ್ಮಮ್ಮ ಪಾರ್ಸಲ್ ಸ್ಟಾರ್ಟ್ ಮಾಡ್ಕೊಂತು. ಇನ್ನು ಸ್ವಲ್ಪ ಮಿಕ್ಕಿತ್ತಲ್ಲ, ಒಂದು 20 to 25 ಮೆಂಬರ್ಸ್ ಬರಬೇಕಾಗಿತ್ತಲ್ಲ. ಇಲ್ಲ ಅಂದ್ರೂ ಅಕಸ್ಮಾತ್ ಸ್ವಲ್ಪ ಜಾಸ್ತಿನೇ ಮಾಡಿರುತ್ತೆ. ಊರೊಳಗಡೆ ಇರೋದು ನಮ್ಮ ದೊಡ್ಡಪ್ಪ ಅವ್ರ ಮನೆ, ನಮ್ಮ ಅಣ್ಣ ಅವ್ರ ಮನೆ ಎಲ್ರಿಗೂ ಕೊಡುತ್ತೆ. ಅವತ್ತಿನ ದಿವಸ ಪಾಪ ಎಲ್ಲ ಇಲ್ಲೇ ಇರ್ತಾರಲ್ವ, ಎಲ್ಲ ಕೆಲಸ ಮಾಡಿರ್ತಾರೆ. ಹಾಗಾಗಿ ಎಲ್ರಿಗೂ ಕೊಟ್ಟು ಕಳಿಸಿದ್ರೆ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ
ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.